ಒಂದು ಪಂಚಾಯತ್ ಚುನಾವಣೆ ಆಗಬೇಕು ಅಂದ್ರೆ ಅದು ಕಚ್ಚಾ ಬಾಂಬ್ ನಾರ್ಮಲ್, ಸ್ಟೋನ್ ಪೆಲ್ಟಿಂಗ್ ನಾರ್ಮಲ್, 40ಕ್ಕೂ ಅಧಿಕ ಮಂದಿಯ ಬಲಿಯಾಗಿ ಹೋಗೋದು ನಾರ್ಮಲ್. ಪಶ್ಚಿಮ ಬಂಗಾಳದಲ್ಲಿ ಇದು ನಾರ್ಮಲ್ ಅನ್ನೋ ಹಂತಕ್ಕೆ ಹೋಗಿದ್ ಯಾಕೆ? ಕೇವಲ ಟಿಎಂಸಿ ಮಾತ್ರ ಇದಕ್ಕೆ ಕಾರಣ ಅನ್ನೋ ಬಿಜೆಪಿಯ ಆರೋಪ, ಅಥವಾ ಎಡಪಕ್ಷಗಳಿದ್ದ ಸಂದರ್ಭದಲ್ಲಿ ಹೀಗಾಗ್ತಿತ್ತು ಅನ್ನೋ ಆರೋಪವನ್ನ ನಾವು ಒಪ್ಪಬೇಕಾ ಬ್ಲೈಂಡ್ಲಿ? ಇಲ್ಲ ಮೇಡಮ್, ಇದು ಏನಾದ್ರೆ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲೇ ಆಗಿರುವ ಒಂದು ಬದಲಾವಣೆ. ಅದು ಟಿಎಂಸಿ, ಬಿಜೆಪಿ, ಕಾಂಗ್ರೆಸ್ ಆ ರೀತಿ ಇಲ್ಲ. ಒಟ್ಟು ರಾಜಕೀಯ ಚಿತ್ರಣ ಏನಾಗಿದೆ, ಸಂವಿಧಾನ ಯಾವ ನೀವು ಅಧಿಕಾರವನ್ನು ಏರ್ಲಿಕ್ಕೆ ನಿಯಮವನ್ನು ಮಾಡಿಕೊಟ್ಟ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ಆಶಯ ಏನಿತ್ತು ಅದನ್ನೆಲ್ಲ ಬಲಿ ಕೊಟ್ಟು ಅಧಿಕಾರ ಏರೋದು ಮಾತ್ರ ಮುಖ್ಯ. ಯಾವ ನಿಯಮಗಳು ಗಾಳಿಗೆ ತೂರಿದ್ರು ಪರವಾಗಿಲ್ಲ ಅಂತ. ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಬಹಳ ಚೆನ್ನಾಗಿ ಹೇಳಿದ್ರು, ನಿಮ್ಗೆ 19ಕ್ಕಿಂತ ಮುಂಚೆ ವೈಲೇಷನ್ಸ್ ಕಾಣ್ಲಿಲ್ವಾ, ಅಲ್ಲಿ ಅವಾಗ ಸತ್ತಾಗ ಯಾಕೆ CRPF ನ ಮಾಡ್ಲಿಲ್ಲ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಏನಂತಂದ್ರೆ ಅದು ಏಕಪಾತ್ರ ಅಭಿನಯ, ದ್ವಿಪಾತ್ರ ಅಭಿನಯ, ಚತುರ್ಪಾತ್ರ ಅಭಿನಯ ಮಾಡುತ್ತೆ. ನೀವೇ ಮೊನ್ನೆ ಈ ಡಿಬೇಟ್ ನಲ್ಲಿ ಇದ್ದಾಗ ಇಲ್ಲಿ ಕಶ್ಯಪ್ ಕಾಂಗ್ರೆಸ್ ಕಾರ್ಯಕರ್ತ CRPF ಕಳಿಸಿ ಚುನಾವಣೆ ಗೆದ್ರಿ, CRPF ಕಳಿಸಿ ಚುನಾವಣೆ ಗೆದ್ರಿ. ಬಹಳ ದೊಡ್ಡ ಅಂದ್ರೆ ಈಗ ಇಷ್ಟು ದೊಡ್ಡ ನೀವೇ ಕೊಟ್ಟ ಸ್ಟಾಟಿಸ್ಟಿಕ್ ತರ 77 ಕೊಲೆಗಳು ಲಾಸ್ಟ್ ಚುನಾವಣೆಯಲ್ಲಿ ನಡೆದ್ರು. ಈಗ CRPF ನಿಯೋಜನೆ ಮಾಡಿದ್ರೆ ತಪ್ಪದು ಅಂತ ಈಗ ನಮ್ಮ ಹಿರಿಯ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದಾರೆ. ಅವತ್ ಮಾಡ್ಲಿಲ್ವಲ್ಲ ನೀವು ಅಂತ. ನಾನೇನ್ ಹೇಳ್ತಾ ಇದ್ದೀನಿ ಮೇಡಮ್ ಅಂದ್ರೆ, ಚುನಾವಣೆ ಸಾಂವಿಧಾನಿಕ ನಿಯಮಗಳನ್ನ ಮೀರಿ ನಡಿಬೇಕು ಅನ್ನೋದಕ್ಕೆ ಒಂದು ದುರಂತ ಕೇಳಿದ್ರೆ, ಮೊನ್ನೆ ಚುನಾವಣೆ ಮುಗಿದ ಮೇಲೆ ಅವ್ರ ಅಫಿಷಿಯಲ್ ಆಗಿ ಸೋತ ಮೇಲೆ, ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಮಮತಾ ಬ್ಯಾನರ್ಜಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಾರೆ. ಅಂದ್ರೆ ಸಂವಿಧಾನಕ್ಕಿಂತ ಮೇಲೆ ನಾನು ಒಂದು ಒಟ್ಟು ಅಧಿಕಾರ ಬೇಕು, ನಾನು ರಾಜೀನಾಮೆನೇ ಕೊಡಲ್ಲ ಅನ್ನುವ ಮಮತಾ ಬ್ಯಾನರ್ಜಿಯ ಫಾಲೋವರ್ಸ್, ಅವರ ಸಹ ರಾಜಕಾರಣಿಗಳು ಕೊಲೆ ಸಹಜವಾಗಿ ಮಾಡ್ತಾರೆ ಮೇಡಮ್. ಹಾಗಾಗಿ ಚುನಾವಣೆ ಅಂದ್ರೆ ಕೊಲೆ ಬೇಕಾದ್ರೆ ಮಾಡಬಹುದು, ಜಸ್ಟಿಫಿಕೇಶನ್ ಅಥವಾ ಅದು ಸಮರ್ಥನೆ ಮಾಡಿಕೊಳ್ಳಬಹುದಾದ ಒಂದು ಶಕ್ತಿ ಅನ್ಕೊಂಡಿದೆ. ಸುಧೀಂದ್ರ ಅವರೇ ಹೇಳಿದಾಗೆ ಈ ದೇಶದಲ್ಲಿ ಸುಧೀಂದ್ರ ಅವರು ಹೇಳಿದಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 76 ವರ್ಷದಿಂದ ಒಂದ್ಸಲಿ ಕೋಟ್ ಮಾಡಿ ಹೇಳ್ತಾರೆ, ನಾನು ಅತ್ಯಂತ ದೃಢೀಕರಿಸಿದ ಶತ್ರು ಯಾರು ಇದ್ರೆ ಈ ದೇಶದಲ್ಲಿ ಕಮ್ಯುನಿಸ್ಟರು, ಎಡಪಂಥೀಯರು. ಕಾರಣ ಏನ್ ಕೇಳಿದ್ರೆ, ಅವರು ಅವರ ಅಧಿಕಾರ, ಅವರ ಆಲೋಚನೆ, ಅವರ ಯೋಜನೆಗಳನ್ನ ಕಾರ್ಯಗತಗೊಳಿಸಕ್ಕೆ ಈ ದೇಶವನ್ನ ಬೇಕಾದ್ರೆ ಸಾಗಿಸ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇ ರೀತಿ ಇವರು ಟಿಎಂಸಿ ಬಹಳ ದಿನಗಳ ಕಾಲ ಅಲ್ಲಿದ್ದಲ್ಲ, ವೈಲೆನ್ಸ್ ಅತ್ಯಂತ ಹೆಚ್ಚು ಇತ್ತು. ಅನಂತರ ಬಂದಂತ ಮಮತಾ ಬ್ಯಾನರ್ಜಿ ಇರ್ಬೋದು ಅಥವಾ ಸಪೋರ್ಟ್ ಮಾಡಿದಂತ ಕಾಂಗ್ರೆಸ್ ಇರ್ಬೋದು, ಅದನ್ನ ತಡಿದೇ ಇರೋ ಬಿಜೆಪಿ ಕೂಡ ಇದರಲ್ಲಿ ಪಾಲಿದೆ ಅಂತ ನಾನು ಬಟ್ ಇಲ್ಲಿ ಕೇವಲ ಹತ್ಯೆಗಳು ಅಥವಾ ಹಲ್ಲೆಗಳಾಗಿರೋದು ಬಿಜೆಪಿ ಕಾರ್ಯಕರ್ತರ ಮೇಲೆ ಮಾತ್ರ ಅಲ್ಲ. ಸುಧೀಂದ್ರ ಸರ್ ಕೂಡ ಲೆಕ್ಕ ಕೊಡ್ತಾ ಇದ್ರು, ನಾವು ಕೂಡ ಸ್ಕ್ರೀನ್ ಅಲ್ಲಿ ಸ್ಟಾಟ್ಸ್ ತೋರಿಸ್ತಾ ಇದ್ವಿ. ಸರ್, ಸಿಪಿಎಂಐ ನ ಕಾರ್ಯಕರ್ತರು ಕೂಡ ಸತ್ತಿದ್ದಾರೆ, ಟಿಎಂಸಿ ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆಗಳಾಗಿದೆ, ಹತ್ಯೆ ಆಗಿದೆ. ಹಾಗಾದ್ರೆ ಇದನ್ನ ನಡೆಸ್ತವ್ರು ಯಾರು? ಕಮ್ಯುನಿಸ್ಟ್ನವರೇ ಸಾಯಿಸಿರೋಲ್ಲ, ಟಿಎಂಸಿ ಅವರು ಟಿಎಂಸಿ ಕಾರ್ಯಕರ್ತನೇ ಸಾಯಿಸಿರೋದಿಲ್ಲ. ಅಂದ್ರೆ ಎವ್ರಿ ಪಾರ್ಟಿ ಹ್ಯಾಸ್ ಬ್ಲಡ್ ಇನ್ ದೇರ್ ಹ್ಯಾಂಡ್ಸ್ ಅಲ್ವಾ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಇದು ಏನಾಗ್ತದೆ, ಎದುರಿಗಿದ್ದವನ್ನ ಬಡಿಯಲಿಕ್ಕೆ ಹೋದಾಗ, ಕೊಲ್ಲಿಕ್ಕೆ ಹೋದಾಗ ಇನ್ನೊಬ್ಬ ಯಾರೋ ಸಹಜವಾಗಿ ಪೆಟ್ಟು ತಿನ್ನುವಂತದ್ದು ನೀವು ನೋಡಿದಿರಿ. ಅಂದ್ರೆ ಪಾಪದವನ್ ಸತ್ತ ಅಂತ. ಆ ರೀತಿ ಪಾಪದಲ್ಲಿ ಬೇರೆ ಬೇರೆಯವರು ಸತ್ತಿರೋದ್ ಬಿಟ್ರೆ ನಿಮಗೆ ರಕ್ಕಸ ಯಾರು ಅಂತ, ರಕ್ಕಸರ ನಾಯಕ ಯಾರು ಅಂತ, ರಕ್ಕಸರ ನಾಯಕ ಟಿಎಂಸಿ, ರಕ್ಕಸರ ನಾಯಕ ಈ ಹಿಂದೆ ಇದ್ದಂತ ಎಡಪಂಥೀಯರು. ರಕ್ಕಸರ ಬಹಳ ದೊಡ್ಡ ಎರಡು ಏಟ್ ಹೊಡೆದವನ್ಕಿಂತ ಒಂದೇಟ್ ಹೊಡೆದವನ್ ಶ್ರೇಷ್ಠ ಅಂತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯ ಕಾರ್ಯಕರ್ತ ಮೊನ್ನೆ ನೀವೇ ಹೇಳಿದ್ರಿ CRPF ಗಲಾಟೆ ಮಾಡಿದ್ ಯಾರು ಅಂತ ನೋಡಿದ್ರೆ, ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಬಿಜೆಪಿಯ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಅವತ್ತೇ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಂವಿಧಾನ ಮೀರುವ ಚಟುವಟಿಕೆಗಳನ್ನ ಮಾಡುವ ಯಾವುದೇ ವ್ಯಕ್ತಿ, ಅವನು ಯಾವುದೇ ಪಕ್ಷದ ಕಾರ್ಯಕರ್ತ, ಅವನು ಶಿಕ್ಷೆ ಆಗ್ಬೇಕು ಅಂತ. ಆದ್ರೆ ನೀವು ನೋಡಿ ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಮೇಡಮ್, ಸ್ಟ್ಯಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ, ಯಾರು ಸಂವಿಧಾನವನ್ನು ಮೀರ್ತಾ ಇದ್ದಾರೆ, ಯಾರು ಈ ರೀತಿಯ ಕೊಲೆಗಡಕ ರಾಜಕಾರಣದ ಸಂಸ್ಕೃತಿಯ ಭಾಗ ಆಗ್ತಾ ಇದ್ದಾರೆ, ಯಾರು ಸಂವಿಧಾನವನ್ನು ಸೋಲಿಸ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಅಂಕಿ ಸಂಖ್ಯೆ ತಿಳಿಸುತ್ತಲ್ಲ ಮೇಡಮ್. ಸರಿ, ಒಂದು ಪಂಚಾಯತ್ ಚುನಾವಣೆ ಆಗಬೇಕು ಅಂದ್ರೆ ಅದು ಕಚ್ಚಾ ಬಾಂಬ್ ನಾರ್ಮಲ್, ಸ್ಟೋನ್ ಪೆಲ್ಟಿಂಗ್ ನಾರ್ಮಲ್, 40ಕ್ಕೂ ಅಧಿಕ ಮಂದಿಯ ಬಲಿಯಾಗಿ ಹೋಗೋದು ನಾರ್ಮಲ್. ಪಶ್ಚಿಮ ಬಂಗಾಳದಲ್ಲಿ ಇದು ನಾರ್ಮಲ್ ಅನ್ನೋ ಹಂತಕ್ಕೆ ಹೋಗಿದ್ ಯಾಕೆ? ಕೇವಲ ಟಿಎಂಸಿ ಮಾತ್ರ ಇದಕ್ಕೆ ಕಾರಣ ಅನ್ನೋ ಬಿಜೆಪಿಯ ಆರೋಪ, ಅಥವಾ ಎಡಪಕ್ಷಗಳಿದ್ದ ಸಂದರ್ಭದಲ್ಲಿ ಹೀಗಾಗ್ತಿತ್ತು ಅನ್ನೋ ಆರೋಪವನ್ನ ನಾವು ಒಪ್ಪಬೇಕಾ ಬ್ಲೈಂಡ್ಲಿ? ಇಲ್ಲ ಮೇಡಮ್, ಇದು ಏನಾದ್ರೆ ಒಟ್ಟು ರಾಜಕೀಯ ವ್ಯವಸ್ಥೆಯಲ್ಲೇ ಆಗಿರುವ ಒಂದು ಬದಲಾವಣೆ. ಅದು ಟಿಎಂಸಿ, ಬಿಜೆಪಿ, ಕಾಂಗ್ರೆಸ್ ಆ ರೀತಿ ಇಲ್ಲ. ಒಟ್ಟು ರಾಜಕೀಯ ಚಿತ್ರಣ ಏನಾಗಿದೆ, ಸಂವಿಧಾನ ಯಾವ
ನೀವು ಅಧಿಕಾರವನ್ನು ಏರ್ಲಿಕ್ಕೆ ನಿಯಮವನ್ನು ಮಾಡಿಕೊಟ್ಟ ಸಂವಿಧಾನ ಇದೆಯಲ್ಲ, ಆ ಸಂವಿಧಾನದ ಆಶಯ ಏನಿತ್ತು ಅದನ್ನೆಲ್ಲ ಬಲಿ ಕೊಟ್ಟು ಅಧಿಕಾರ ಏರೋದು ಮಾತ್ರ ಮುಖ್ಯ. ಯಾವ ನಿಯಮಗಳು ಗಾಳಿಗೆ ತೂರಿದ್ರು ಪರವಾಗಿಲ್ಲ ಅಂತ. ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಬಹಳ ಚೆನ್ನಾಗಿ ಹೇಳಿದ್ರು, ನಿಮ್ಗೆ 19ಕ್ಕಿಂತ ಮುಂಚೆ ವೈಲೇಷನ್ಸ್ ಕಾಣ್ಲಿಲ್ವಾ, ಅಲ್ಲಿ ಅವಾಗ ಸತ್ತಾಗ ಯಾಕೆ CRPF ನ ಮಾಡ್ಲಿಲ್ಲ ಅಂತ. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ಏನಂತಂದ್ರೆ ಅದು ಏಕಪಾತ್ರ ಅಭಿನಯ, ದ್ವಿಪಾತ್ರ ಅಭಿನಯ, ಚತುರ್ಪಾತ್ರ ಅಭಿನಯ ಮಾಡುತ್ತೆ. ನೀವೇ ಮೊನ್ನೆ ಈ ಡಿಬೇಟ್ ನಲ್ಲಿ ಇದ್ದಾಗ ಇಲ್ಲಿ ಕಶ್ಯಪ್ ಕಾಂಗ್ರೆಸ್ ಕಾರ್ಯಕರ್ತ CRPF ಕಳಿಸಿ ಚುನಾವಣೆ ಗೆದ್ರಿ, CRPF ಕಳಿಸಿ ಚುನಾವಣೆ ಗೆದ್ರಿ. ಬಹಳ ದೊಡ್ಡ ಅಂದ್ರೆ ಈಗ ಇಷ್ಟು ದೊಡ್ಡ ನೀವೇ ಕೊಟ್ಟ ಸ್ಟಾಟಿಸ್ಟಿಕ್ ತರ 77 ಕೊಲೆಗಳು ಲಾಸ್ಟ್ ಚುನಾವಣೆಯಲ್ಲಿ ನಡೆದ್ರು. ಈಗ CRPF ನಿಯೋಜನೆ ಮಾಡಿದ್ರೆ ತಪ್ಪದು ಅಂತ ಈಗ ನಮ್ಮ ಹಿರಿಯ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದಾರೆ. ಅವತ್ ಮಾಡ್ಲಿಲ್ವಲ್ಲ ನೀವು ಅಂತ. ನಾನೇನ್ ಹೇಳ್ತಾ ಇದ್ದೀನಿ ಮೇಡಮ್ ಅಂದ್ರೆ, ಚುನಾವಣೆ ಸಾಂವಿಧಾನಿಕ ನಿಯಮಗಳನ್ನ ಮೀರಿ ನಡಿಬೇಕು ಅನ್ನೋದಕ್ಕೆ ಒಂದು ದುರಂತ ಕೇಳಿದ್ರೆ, ಮೊನ್ನೆ ಚುನಾವಣೆ ಮುಗಿದ ಮೇಲೆ ಅವ್ರ ಅಫಿಷಿಯಲ್ ಆಗಿ ಸೋತ ಮೇಲೆ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಮಮತಾ ಬ್ಯಾನರ್ಜಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತಾರೆ. ಅಂದ್ರೆ ಸಂವಿಧಾನಕ್ಕಿಂತ ಮೇಲೆ ನಾನು ಒಟ್ಟು ಅಧಿಕಾರ ಬೇಕು, ನಾನು ರಾಜೀನಾಮೆನೇ ಕೊಡಲ್ಲ ಅನ್ನುವ ಮಮತಾ ಬ್ಯಾನರ್ಜಿಯ ಫಾಲೋವರ್ಸ್, ಅವರ ಸಹ ರಾಜಕಾರಣಿಗಳು ಕೊಲೆ ಸಹಜವಾಗಿ ಮಾಡ್ತಾರೆ ಮೇಡಮ್. ಹಾಗಾಗಿ ಚುನಾವಣೆ ಅಂದ್ರೆ ಕೊಲೆ ಬೇಕಾದ್ರೆ ಮಾಡಬಹುದು, ಜಸ್ಟಿಫಿಕೇಶನ್ ಅಥವಾ ಅದು ಸಮರ್ಥನೆ ಮಾಡಿಕೊಳ್ಬಹುದಾದ ಒಂದು ಶಕ್ತಿ ಅನ್ಕೊಂಡಿದೆ. ಸುಧೀಂದ್ರ ಅವರೇ ಹೇಳಿದಾಗೆ ಈ ದೇಶದಲ್ಲಿ ಸುಧೀಂದ್ರ ಅವರು ಹೇಳಿದಂತ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 76 ವರ್ಷದಿಂದ ಒಂದ್ಸಲಿ ಕೋಟ್ ಮಾಡಿ ಹೇಳ್ತಾರೆ, ನಾನು ಅತ್ಯಂತ ದೃಢೀಕರಿಸಿದ ಶತ್ರು ಯಾರು ಇದ್ರೆ ಈ ದೇಶದಲ್ಲಿ ಕಮ್ಯುನಿಸ್ಟರು, ಎಡಪಂಥೀಯರ. ಕಾರಣ ಏನ್ ಕೇಳಿದ್ರೆ ಅವರು ಅವರ ಅಧಿಕಾರ, ಅವರ ಆಲೋಚನೆ, ಅವರ ಯೋಜನೆಗಳನ್ನ ಕಾರ್ಯಗತಗೊಳಿಸಕ್ಕೆ ಈ ದೇಶವನ್ನು ಎತ್ತ ಬೇಕಾದ್ರೆ ಸಾಗಿಸ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದೇ ರೀತಿ ಇವರು TMC ಬಹಳ ದಿನಗಳ ಕಾಲ ಅಲ್ಲಿದ್ದಲ್ಲ, ವೈಲೆನ್ಸ್ ಅತ್ಯಂತ ಹೆಚ್ಚು ಇತ್ತು. ಅನಂತರ ಬಂದಂತ ಮಮತಾ ಬ್ಯಾನರ್ಜಿ ಇರ್ಬೋದು ಅಥವಾ ಸಪೋರ್ಟ್ ಮಾಡಿದಂತ ಕಾಂಗ್ರೆಸ್ ಇರ್ಬೋದು, ಅದನ್ನ ತಡಿದೇ ಇರೋ ಬಿಜೆಪಿದು ಕೂಡ ಇದರಲ್ಲಿ ಪಾಲಿದೆ ಅಂತ ನಾನು ಬಟ್ ಇಲ್ಲಿ ಕೇವಲ ಹತ್ಯೆಗಳು ಅಥವಾ ಹಲ್ಲೆಗಳಾಗಿರೋದು ಬಿಜೆಪಿ ಕಾರ್ಯಕರ್ತರ ಮೇಲೆ ಮಾತ್ರ ಅಲ್ಲ. ಸುಧೀಂದ್ರ ಸರ್ ಕೂಡ ಲೆಕ್ಕ ಕೊಡ್ತಾ ಇದ್ರು, ನಾವು ಕೂಡ ಸ್ಕ್ರೀನ್ ಅಲ್ಲಿ ಸ್ಟಾಟ್ಸ್ ತೋರಿಸ್ತಾ ಇದ್ವಿ ಸರ್. CPMI ನ ಕಾರ್ಯಕರ್ತರು ಕೂಡ ಸತ್ತಿದ್ದಾರೆ, TMC ಕಾರ್ಯಕರ್ತರ ಮೇಲೂ ಕೂಡ ಹಲ್ಲೆಗಳಾಗಿದೆ, ಹತ್ಯೆ ಆಗಿದೆ. ಹಾಗಾದ್ರೆ ಇದನ್ನ ನಡೆಸ್ತವ್ರು ಯಾರು? ಕಮ್ಯುನಿಸ್ಟ್ನವರೇ ಸಾಯಿಸಿರೋಲ್ಲ, TMC ಅವರು TMC ಕಾರ್ಯಕರ್ತನೇ ಸಾಯಿಸಿರೋದಿಲ್ಲ ಅಂದ್ರೆ ಎವ್ರಿ ಪಾರ್ಟಿ ಹ್ಯಾಸ್ ಬ್ಲಡ್ ಇನ್ ದೇರ್ ಹ್ಯಾಂಡ್ಸ್ ಅಲ್ವಾ? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಇದು ಏನಾಗ್ತದೆ, ಎದುರಿಗಿದ್ದವನ್ನ ಬಡಿಯಲಿಕ್ಕೆ ಹೋದಾಗ, ಕೊಲ್ಲಿಕ್ಕೆ ಹೋದಾಗ ಇನ್ನೊಬ್ಬ ಯಾರೋ ಸಹಜವಾಗಿ ಪೆಟ್ಟು ತಿನ್ನುವಂತದ್ದು ನೀವು ನೋಡಿದಿರಿ. ಅಂದ್ರೆ ಪಾಪದವನ್ ಸತ್ತ ಅಂತ. ಆ ರೀತಿ ಪಾಪದಲ್ಲಿ ಬೇರೆ ಬೇರೆಯವರು ಸತ್ತಿರೋದ್ ಬಿಟ್ರೆ ನಿಮಗೆ ರಕ್ಕಸ ಯಾರು ಅಂತ, ರಕ್ಕಸರ ನಾಯಕ ಯಾರು ಅಂತ. ರಕ್ಕಸರ ನಾಯಕ TMC, ರಕ್ಕಸರ ನಾಯಕ ಈ ಹಿಂದೆ ಇದ್ದಂತ ಎಡಪಂಥೀಯರು. ರಕ್ಕಸರ ಬಹಳ ದೊಡ್ಡ ಎರಡು ಏಟ್ ಹೊಡೆದವನ್ಕಿಂತ ಒಂದೇಟ್ ಹೊಡೆದವನ್ ಶ್ರೇಷ್ಠ ಅಂತ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿಯ ಕಾರ್ಯಕರ್ತ ಮೊನ್ನೆ ನೀವೇ ಹೇಳಿದ್ರಿ CRPF ಗಲಾಟೆ ಮಾಡಿದ್ ಯಾರು ಅಂತ ನೋಡಿದ್ರೆ ಅಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ಬಿಜೆಪಿಯ ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ. ನಾನು ಅವತ್ತೇ ನಿಮ್ಗೆ ಬಹಳ ಸ್ಪಷ್ಟವಾಗಿ ಹೇಳಿದೆ, ಸಂವಿಧಾನ ಮೀರುವ ಚಟುವಟಿಕೆಗಳನ್ನ ಮಾಡುವ ಯಾವುದೇ ವ್ಯಕ್ತಿ, ಅವನು ಯಾವುದೇ ಪಕ್ಷದ ಕಾರ್ಯಕರ್ತ, ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ. ಆದ್ರೆ ನೀವು ನೋಡಿ ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಮೇಡಮ್, ಸ್ಟಾಟಿಸ್ಟಿಕ್ಸ್ ಏನ್ ಹೇಳುತ್ತೆ ಅಂದ್ರೆ ಯಾರು ಸಂವಿಧಾನವನ್ನು ಮೀರ್ತಾ ಇದ್ದಾರೆ, ಯಾರು ಈ ರೀತಿಯ ಕೊಲೆಗಡಕ ರಾಜಕಾರಣದ ಸಂಸ್ಕೃತಿಯ ಭಾಗ ಆಗ್ತಾ ಇದ್ದಾರೆ, ಯಾರು ಸಂವಿಧಾನವನ್ನು ಸೋಲಿಸ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಅಂಕಿ ಸಂಖ್ಯೆ ತಿಳಿಸುತ್ತಲ್ಲ.